ಸೊ ಈ ಥರ ಡಿಸೈನ್ ಸಖತ್ ಟ್ರೆಂಡ್ ಐತೆ ಫ್ರೆಂಡ್ಸ್ ಈಗ. ಸೊ ಈ ಡಿಸೈನ್ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಲೋ ಐತಿ. ದೇವ್ರ ಕುಂತ್ರಿಂದ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಳಗೆ ಏನೇನು ಆಗ್ತೈತಿ ಫುಲ್ ಡೇ ಶೇರ್ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ, ವಿಡಿಯೋ ನೋಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಜಾನಿ ಇದ್ಯಾವುದು ಹೊಸ ಪ್ರತಿಭೆ. ಸೊ ಫ್ರೆಂಡ್ಸ್, ಈ ಡಿಸೈನು ಕಂಪ್ಲೀಟ್ ಆಗೈತಿ. ಬ್ಯಾಕ್ ಸೈಡು ಫ್ರಂಟ್ ಸೈಡಿಗೆ ಸೆಟ್ ಮಾಡಬೇಕು. ಈ ಫ್ರಂಟ್ ಸೈಡು ಇಲ್ಲಿ ಹಾಕ್ತೀನಿ ಫ್ರೆಂಡ್ಸ್, ಯಾಕಂದ್ರೆ ಅಗಲಕ್ಕೆ ಬ್ಲೌಸು ಕಡಿಮೆ ಆಗ್ತೈತಿ. ಅವ್ರು ಸ್ವಲ್ಪ ಮೀಡಿಯಮ್ ಪ್ಯಾಟ್ ಇರೋದ್ರಿಂದ ಇಲ್ಲಿ ಹಾಕಿದ್ರೆ ಕಟ್ ಮಾಡೋಕ್ಕೆ ಇದಾಗ್ತೈತಿ. ಇನ್ನೊಂದು ಏನಂದ್ರೆ ಅವರ ಸ್ಟಿಚ್ ಮಾಡ್ಕೊಳ್ಳೋದು ಇದು. ಸೊ ಹಾಗಾಗಿ ಜಾಸ್ತಿ ನಾವು ಯೋಚನೆ ಮಾಡಿ ಹಾಕ್ಬೇಕಾಗ್ತೈತಿ, ಅವ್ರಿಗೆ ಈಸಿ ಆಗುವಂಗೆ. ಸೊ ಅದಕ್ಕೆ ನಾನು ಇಲ್ಲಿ ಹಾಕ್ಬೇಕಂತ ಮಾಡಿ ನೋಡೋಣ ಸೆಟ್ ಆಗುತ್ತಾ ಇಲ್ಲಂದು. ಹಾಂ, ತೊಳಿ. ಸೊ ಫ್ರಂಟ್ ಇಲ್ಲಿ ಹಾಕಕತ್ತೀನಿ, ಸ್ಟಾರ್ಟ್ ಮಾಡೀನಿ ಫ್ರಂಟ್ನ. ಆವಾಗ ಕಟ್ಟಾಗಿ ಥ್ರೆಡ್ ನೋಡಿ ಫ್ರೆಂಡ್ಸ್. ಸೊ ಈ ಡಿಸೈನ್ ನೋಡಿರಿ ಫ್ರೆಂಡ್ಸ್ ಎಷ್ಟು ಚಲೋ ಐತಿ. ಚೆಕ್ಸ್ ಬರುತ್ತಲ್ಲ ಸ್ಯಾರಿ ಒಳಗೆ, ಆ ಸ್ಯಾರಿಗೆಲ್ಲ ಮ್ಯಾಚ್ ಆಗ್ತೈತಿ. ಬಟ್ ಅವ್ರು ಸ್ಯಾರಿ ಕೊಟ್ಟಿಲ್ಲ, ಸ್ಯಾರಿ ಯಾವ ಥರ ಐತಿ ನೋಡಿಲ್ಲ ನಾನು. ಜಸ್ಟ್ ಸ್ಯಾರಿ ಬ್ಲೌಸ್ ಪೀಸು ಆಮೇಲೆ ಸ್ಯಾರಿದೊಂದು ತುಂಡು ಕೊಟ್ಟು ಕಳಿಸಿದ್ರು. ಆ್ಯಕ್ಚುಲಿ ಬೇರೆ ಊರಿಂದ ಬಂದಿರೋದಿದ್ದು ರೆಡಿ ಮಾಡಿ ವಾಪಸ್ ಕೊಟ್ಟು ಕಳಿಸ್ಬೇಕು. ಒಂದಿಷ್ಟು ಕೊರಿಯರ್ ಮಾಡು ಬ್ಲೌಸ್ನೂ ಅದಾವು ಬೇರೆ ಊರಿಂದ ಬಂದಿರೋದು. ಸೊ ಕೊರಿಯರ್ ಮಾಡಬೇಕು ಇವತ್ತು. ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಫ್ರೆಂಡ್ಸ್, ಪೋಸ್ಟ್ ಆಫೀಸ್ ಹಿಡಿಬೇಡ, ಪೋಸ್ಟ್ ಆಫೀಸು ಸ್ವಲ್ಪ ದೂರ ಆಗ್ತೈತಿ. ಸೊ ಕೊರಿಯರ್ ಮಾಡೋಕ್ಕೆ ಹೋಗ್ಬೇಕು ಮಧ್ಯಾಹ್ನ. ಆಲ್ರೆಡಿ ಬ್ಲೌಸ್ ಎಲ್ಲ ರೆಡಿ ಅದಾವು, ಸ್ವಲ್ಪ ಐರನ್ ಮಾಡಬೇಕು. ಐರನ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ಬೇಕು. ಸೊ ಯಾರಿಗಾದರೂ ಎಂಬ್ರಾಯ್ಡ್ರಿ ಡಿಸೈನ್ಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಆಮೇಲೆ ಯಾರ್ದಾದ್ರೂ ಮಷಿನ್ ಇತ್ತಂದ್ರೆ ಡಿಸೈನ್ಸ್ನ ಸೇಲ್ ಮಾಡ್ತೀವಿ. ಸೊ ಈಗ ಮನೆ ಕೆಲಸನೂ ಮಾಡಬೇಕು ಮಷಿನ್ ಜೊತೆಗೆ. ಮಷಿನ್ ಅಂತ ಆನ್ ಆಯ್ತು. ಸೊ ಅದು ಫ್ರಂಟ್ ಹಾಕೋ ಮಟ್ಟ ಅಂದರೆ ಸ್ವಲ್ಪ ಚಪಾತಿಗೆ ಹಿಟ್ಟು ಹಾಕ್ಕೋಬೇಕು. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ, ನೋಡೋಣ ಎಲ್ಲಿಗೆ ಬರುತ್ತೆ ಅಂತ ಹೇಳಿ. ಆಗಿತ್ತಂದರೆ ಒಣಕ್ಕೆ ಬಂದು ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಸೊ ಈ ಥರ ಡಿಸೈನ್ ಸಖತ್ ಟ್ರೆಂಡ್ ಐತೆ ಫ್ರೆಂಡ್ಸ್ ಈಗ. ಅದಕ್ಕೆ ಒಂದಿಷ್ಟು ಬ್ಲೌಸಿಗೆ ಹಾಕಕತ್ತೀನಿ. ಕೆಲವರು ಏನು ಕೇಳ್ತಾರಂದ್ರೆ ಶಾಪ್ ಇರೋರು ಒಂದಿಷ್ಟು ಕಳಿಸ್ರಿ ನೋಡೋಣ, ಸೆಲ್ ಆದ್ರೆ ನಾವು ಆರ್ಡ್ರ್ ಮಾಡ್ತೀವಿ, ಬಲ್ಕಾಗಿ ಆರ್ಡ್ರ್ ಕೊಡ್ತೀವಿ ಅಂತ ಹೇಳ್ಯಾರ. ಸೊ ಹಂಗಾಗಿ ಇವನ್ನೆಲ್ಲ ಮಾಡಿ ಇಡಕತ್ತೀನಿ. ಯಾವ್ಯಾವುದು ಸಿಂಪಲ್ ಡಿಸೈನ್ಸ್ ಐತಿ ಈಗದಂತೂ ಸಖತ್ ಟ್ರೆಂಡ್ ಐತಿ ಫ್ರೆಂಡ್ಸ್. ಇದ್ರೊಳಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು ಬರೀ ಇದೇ ಬರ್ತಾ ಇರ್ತೈತಿ. ಈ ಡಿಸೈನ್ ಒಳಗೆ ಬ್ಲ್ಯಾಕ್ ಕಲರ್ ಬ್ಲೌಸಿಗೆ ಹಾಕೊಂಡ್ರಂತೂ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗ್ತೈತಿ. ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಾನು ನಾಳೆ ಹಾಕ್ತೀನಿ, ಯಾಕಂದರೆ ನಾಳೆ ಇದೆಲ್ಲ ಕಂಪ್ಲೀಟ್ ಆಗ್ತೈತಿ. ಸೊ ನನಗೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿನಿ ನಾನು ಬ್ಲ್ಯಾಕ್ ಕಲರ್ ಒಳಗೆ. ನನಗೊಂದು ಬೇಕಾಗಿತ್ತು ಆ್ಯಕ್ಚುಲಿ, ಬ್ಲ್ಯಾಕ್ ಕಲರ್ ಬ್ಲೌಸ್ ತೊಗೊಂಡು ಬಂದಿಟ್ಟಿದೆ. ಬಟ್ ಅದು 2-3 ಸ್ಯಾರಿ ಅದು ಫ್ರೆಂಡ್ಸ್, ನಂದು ಬ್ಲ್ಯಾಕ್ ಮ್ಯಾಚ್ ಆಗುವಂಥದ್ದು. ಸೊ ಅದಕ್ಕೆಲ್ಲ ಮ್ಯಾಚ್ ಆಗಲಿ ಅಂತೇಳಿ ಮಾಡೀನಿ. ಒಂದು ನಿಮಿಷ ತೋರಿಸ್ತೀನಿ. ಸೊ ಇವತ್ತು ನಾನು ಇಷ್ಟೇ ತೋರಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತು ನಿಮ್ಗೆ ಪೂರ್ತಿ ಬ್ಲೌಸ್ ವೇರ್ ಮಾಡಿ ತೋರಿಸ್ತೀನಿ ಅಂತ. ಸಖತ್ ಕಾಣಿಸ್ತೈತಿ. ಬ್ಲ್ಯಾಕ್ ಕಲರ್ ಬ್ಲೌಸ್ ಒಳಗಂತೂ ಗೋಲ್ಡು ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನ್ ಮಾಡಿ ಹಾಕಿರೋದು. ಈಗ ನಾರ್ಮಲಿ ನಮ್ದು ಸ್ಯಾರಿ ಬಾರ್ಡರ್ ಏನಿರ್ತೈತಿ ಗ್ರೀನ್ ಅಥವಾ ರೆಡ್ ಕಮ್ಮಿ, ಗ್ರೀನು ಮತ್ತು ಪಿಂಕ್ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಚಾಕ್ಲೇಟ್ ಕಲರ್ ಜಾಸ್ತಿ ಇರ್ತೈತಿ. ಸೊ ಈ ಥರ ಇರೋ ಬ್ಲೌಸಿಗೆಲ್ಲ ನೀವು ಗೋಲ್ಡನ್ ಕಲರು ಮತ್ತು ಸಿಲ್ವರ್ ಬೇಡ ಅಂದರೂ ನೀವು ಬರೀ ಗೋಲ್ಡ್ ಹಾಕ್ಕೊಂಡು ಮಾಡ್ಕೋಬೋದು. ಎಲ್ಲ ಸೀರೆಗೂ ಆಲ್ಮೋಸ್ಟ್ ಮ್ಯಾಚ್ ಆಗ್ತಾವೆ. ಸೊ ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಾಳೆ ಹಾಕ್ತೀನಿ ನಾನು. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ, ಅಂದರೆ ನೆಕ್ಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತೆ ನಾನು ವಿಡಿಯೋ ಹಾಕಿದ ತಕ್ಷಣ ಅಂತ ಹೇಳ್ತಾ ಬಟ್ಟೆದು ನೋಡಿ ಬರ್ತೀನಿ ಫ್ರೆಂಡ್ಸ್. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಈಗಂತೂ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಮಳೆ ಬಂದ್ರೂ ಕರೆಂಟ್ ತಗೊಂಡ್ಬಿಡ್ತಾರೆ ಫ್ರೆಂಡ್ಸ್. ಎಲ್ಲನೂ ನಮ್ಮದು ಕರೆಂಟ್ ಮೇಲೆ ಇರ್ತೈತಿ. ಸ್ಟಿಚ್ ಮಾಡೋದಾಗಲಿ, ಎಂಬ್ರಾಯ್ಡ್ರಿ ಮಾಡೋದಾಗಲಿ, ಈ ಥರ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಎಷ್ಟು ಹೋಗ್ಕೊಂಡು ಹೊತ್ತಾದ್ಮೇಲೆ ಕಂಪ್ಲೀಟ್ ಆಯ್ತು. ಒಗೆಯೋದು ಬರೀ ತೆಗಿಯೋದು ಹಾಕೋದು ಮಾಡ್ತಾನೆ ಇರ್ತಾರೆ. ವರ್ಕೂ ಹಾಫ್ ಆಗಿರ್ತೈತಿ. ಅದಾದಮೇಲೆ ಫ್ರೀ ಕೆಲಸ ಮಾಡುವಾಗೆಲ್ಲ ಕರೆಂಟ್ ಇರ್ತೈತಿ. ಕೆಲಸ ಮುಗಿಸ್ಕೊಂಡು ಸ್ಟಿಚ್ ಮಾಡ್ಬೇಕು ಅನ್ನೋಷ್ಟಿಗೆ ಅಂದರೆ ಕರೆಂಟೇ ಹೋಗ್ಬಿಡ್ತೈತಿ. ಈ ಕಡೆ ವರ್ಕ್ ಹಾಕೋಕ್ಕೂ ಆಗಲ್ಲ, ಸ್ಟಿಚ್ ಮಾಡೋಕ್ಕೂ ಆಗಂಗಿಲ್ಲ, ಹಿಂಗಾಗ್ಬಿಡ್ತೈತಿ.
ಬಟ್ ಕೆಲವರು ಕಸ್ಟಮರ್ ಅರ್ಥ ಮಾಡ್ಕೋತಾರೆ, ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಪಾಪ ಶಾರದಾ ಕಾಲನಿಯವರು 2 ದಿನ ಆಯ್ತು ಬಂದು ಹೋಗೋಕತ್ತು. ನೆನ್ನೆ ಕರೆಂಟ್ ಇರಲಿಲ್ಲ, ಇವತ್ತು ಸ್ಟಿಚ್ ಮಾಡಬೇಕು, ಇವತ್ತು ಕೊಡಲೇಬೇಕಂತ ಅಂದ್ಕೊಂಡಿನಿ. ಸೊ ಈ ಥರ ಆಗ್ತದೆ ಫ್ರೆಂಡ್ಸ್. ಸ್ಟಿಚ್ ಕರೆಂಟಿನ ಮಷಿನ್ ಇತ್ತಂದ್ರೆ ಅದು ಪೆಡಲ್ ಹಾಕಿದರೆ ಜಾಸ್ತಿ ನನಗೂ ರೂಢಿ ಇಲ್ಲ ಅಂತೇಳಿ ಪೆಡಲ್ ಹಾಕಲ್ಲ, ಸಿಕ್ಕಾಪಟ್ಟೆ ಕಾಲು ನೋವು ಬರ್ತಾವೆ ಅಂತೇಳಿ ಅಂದು 1-2 ಆದ್ರೆ ಇದು ಮಾಡ್ಬೋದು. ಕಂಟಿನ್ಯೂ ಆಗಿ ನಾವು ಸ್ಟಿಚ್ ಮಾಡೋದ್ರಿಂದ ಸೊ ಹಂಗಾಗಿ ಅದು ಮೋಟರ್ನ ಫಿಕ್ಸ್ ಮಾಡಿಬಿಟ್ಟಿನಿ. ಎಲ್ಲ ಕೆಲಸ ಮುಗಿಸಿ ಕರೆಂಟ್ ಹೋದ್ಮೇಲೆ ಖಾಲಿ ಕುಂದ್ರಕ್ಕೆ ಸಿಕ್ಕಾಪಟ್ಟೆ ಹಿಂಸೆ ಅನಿಸುತ್ತೆ. ಯಾಕಂದರೆ ಏನಾದರೂ ಮಾಡ್ಬೇಕಂತೇಳಿ ಬೇಗ ಕೆಲಸ ಮಾಡ್ಕೊಂಡಿರ್ತೀವಿ. ಕರೆಂಟ್ ಹೋದ್ಮೇಲೆ ಖಾಲಿ ಕುಂದ್ರಕ್ಕೆ ಒಂಥರ ಬೇಜಾರು ಅನ್ಸುತ್ತೆ ನನಗೆ. ಸೊ ಮಾನ್ಯ ಶಿಕರಣಿ ಮಾಡೋಣ ಅನ್ನತ್ತಿದ್ದು, ಅಲ್ಲಿ ಹೊರಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಇಲ್ಲಿ ಸಾರು ಮತ್ತು ಇಲ್ಲಿ ಅನ್ನ ಆಗಾಕತ್ತೈತಿ. ಇಲ್ಲಿ ಶಿಕರಣಿ ಐತಿ, ಶಿಕರಣಿಗೆ ಚಪಾತಿ ಮಾಡುವ ಹಿಟ್ಟಿಲ್ಲಿ ನಾದಿಟ್ಟಿನಿ. ಈಗ ನಮ್ಮ ಪಯಣ ಹಾಲ್ಗೆ ಅಯ್ಯಯ್ಯೋ ಟಿವಿ ನೋಡ್ಕೊಂತ ಅಲ್ಲಿ ಮಾಡ್ತೀನಿ. ಅವ್ನ ಟಾಯ್ಸ್ ಎಲ್ಲ ತೆಗೆದಿಡು ಬಂಗಾರಿ. ಹುಳ್ಳಿ ಯಾರು ಮಾಡ್ಕೊಡ್ತೀರಿ? ಸರಿ. ನಾನು ಹುಳಿ ಮಾಡ್ಕೊಡ್ತೇನೆ ಅಂತೇಳಿ ಫಸ್ಟ್ ಮಾನ್ಯ ಕೈ ಎತ್ತಿದ್ಲು. ಅದಾದಮೇಲೆ ಜಗಳನ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಯಾರಿಗೂ ಮಾತಾಡ್ಸೋದ ಬೇಡ ಅಂತ ನಾನು ಹುಳಿ ಮಾಡಿ ನಾನು ಚಪಾತಿ ಲಟ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೆ ಅಂದರೆ ಹೇಳಿದ್ನಲ್ಲ ಫ್ರೆಂಡ್ಸ್, ಕಸ್ಟಮರ್ ಬಂದೇ ಬಿಟ್ಟರು, ರೆಡಿ ಆಗೈತೆ ಬ್ಲೌಸ್ ಅಂತ ಹೇಳಿ. ಇಲ್ಲ ರೀ, ನಾಳೆ ಬರೀ ಕರೆಂಟ್ ಇರಲಿಲ್ಲ ನಿನ್ನೆ ಅಂತ ಹೇಳಿ ಕಳಿಸ್ದೆ. ಅದಾದಮೇಲೆ ಕರೆಂಟ್ ಮತ್ತು ತೆಗೆದ್ರು. ಸ್ವಲ್ಪ ಚಪಾತಿ ಬೇಯಿಸ್ಕೊಂಡು 3 ಗಂಟೆಗೆ ಊಟ ಮಾಡೀನಿ ಫ್ರೆಂಡ್ಸ್. ವೇಟ್ ಮಾಡಿ ಈಗ ಬರ್ತಾವ, ಬೇಯಿಸಿದ್ರೆ ಆತಂದ. ಅಡುಗೆ ಮನೆಯೊಳಗೆ ಇದು ಒಂದಿಲ್ಲ, ವಿಂಡೋ ಏನೂ ಇಲ್ಲ ಬೆಳಕಿಗೆ. ಕತ್ಲ ಇತ್ತಂದ್ರೆ ಹೋಗೋಕೆ ಮನಸ್ಸು ಬರಲ್ಲ ನನಗರ. ಸೊ ಹಾಗಾಗಿ ವೇಟ್ ಮಾಡಿ 3 ಗಂಟೆಗೆ ಊಟ ರೆಡಿ ಮಾಡಿದೆ. ಫುಲ್ಲು ಕತ್ತಲು ಆವರಿಸಿದೆ ಫ್ರೆಂಡ್ಸ್. ಬಿಸಿ ಮಾಡ್ಕೊಂಡು ತಿಂದ್ಬಿಡ್ತಾರಂತೆ. ಹೊಟ್ಟೆ ಕಿಚ್ಚು ಬಿದ್ದು KAB ಅವರು ಕರೆಂಟ್ ತೆಗ್ದಾರ, ಆದರೂ ಬಿಟ್ಟಿಲ್ಲ ವಿಡಿಯೋ ಮಾಡಿದೆ. ಸೊ ಕರೆಂಟ್ ಬಂದಮೇಲೆ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಹೊರಗೆ ಲಟ್ಟಿಸ್ಕೊಂಬಂದು ಇಲ್ಲಿ ಬೇಯಿಸಾಕತ್ತೀನಿ. ಸಿಗು ಚೆನ್ನಾಗಿದೆಯಾ? ಚೆನ್ನಾಗಿದೆ. ಚಿಟ್ಟು ಹೆಂಗಾಗೈತಿ? ನೀನು ಹಂಗಿಲ್ಲ, ಅವ್ರು ಎದಕ್ಕೆ ಹಾಕೊಂತಿದ್ದ ಹಂಗಿನೇ? ಅದಕ್ಕೆ ನೀನು ನಂಗೆ ಯಾಕೆ ಹಾಕೊಂಡಾಣೆ? ಚೆನ್ನಾಗಿದೆಯಾ? ಶೇರ್ ಮಾಡಿ ಏನಕ್ಕ ಉಣ್ರಿ, ಊಟ ಮಾಡಿ ಮುಂದೆ ಮಾತಾಡುವ, ಸುಮ್ಮನೆ ಉಣ್ರಿ. ಸೊ ಊಟ ಮಾಡಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದೆ. ಕಸ್ಟಮರ್ ಬಂದಿದ್ರು ಆಲ್ರೆಡಿ, ಬ್ಲೌಸ್ ಸ್ಟಿಚ್ ಮಾಡಿ ಅಂತ ಹೇಳಿ ಹೋಗಿದ್ದೆ ಚಪಾತಿ ಮಾಡೋ ಮುಂದೆ. ಬಟ್ ಸ್ಟಿಚ್ ಮಾಡ್ಬೇಕಂದ್ರೆ ಕರೆಂಟೇನೋ ಹೋಗ್ಬಿಟ್ಟು. ಸೊ ಒಬ್ಬರು ಡಿಸೈನ್ ಕೇಳ್ಯಾರ, ಒಂದು 3 ಡಿಸೈನ್ ಆರ್ಡರ್ ಮಾಡಿದ್ರು. ಸೊ ಅವನ್ನ ಡಿಸೈನ್ ಕಳ್ಸಕತ್ತೀನಿ. ನಾನು ಏನು ಶೇರ್ ಮಾಡಿರ್ತೀನಲ್ಲ ಆ ಡಿಸೈನ್ಸು, ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿರ್ತಾರೆ, ಅವ್ರಿಗೆ ಇಷ್ಟ ಆಗಿದೆ. ಸೊ ನಿಮಗೂ ಯಾರಿಗಾದ್ರೂ ಡಿಸೈನ್ಸ್ ಬೇಕು ಅಂದ್ರೆ, ಆಮೇಲೆ ನಾನು ಶೇರ್ ಮಾಡಿರೋಂಥ ಬ್ಲೌಸ್ ಡಿಸೈನ್ಸ್ ನೋಡಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ಅದನ್ನು ನಾನು ಶೇರ್ ಮಾಡ್ತೀನಿ ನಿಮ್ಗೆ. ಸಣ್ಣದು 450, 550, ಆಮೇಲೆ ಬಿಗ್ ಮಷಿನ್ಗೂ ಎಲ್ಲ ಮಷಿನ್ಗೂ DST ಫೈಲ್ ಯಾವ್ಯಾವ್ದು ವರ್ಕ್ ಆಗುತ್ತಲ್ಲ ಎಲ್ಲ ಮಷಿನ್ಗೂ ನಾನು ಡಿಸೈನ್ಸ್ ಕೊಡ್ತೀನಿ. ಸೊ ನಿಮಗೂ ಯಾರಿಗಾದ್ರೂ ಡಿಸೈನ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿರಿ. ಡಿಸೈನ್ಸು ಕೆಲವೊಬ್ಬರಿಗೆ ಮೋಡಿಫಿಕೇಷನ್ಸು ಬೇಕಾಗಿರ್ತೈತಿ. ಅಂದರೆ ಒಂದೊಂದು ಫ್ಲವರ್ ಬೇಡ, ಆಮೇಲೆ ಸ್ಟೋನ್ ಹಚ್ಚಲಿಕ್ಕೆ ಫಿಲಪ್ ಇರುತ್ತಲ್ಲ, ಅದು ಸ್ಟೋನಿನ ಜಾಗದಾಗ ಈ ಫ್ಲವರ್ ಅಂದರೆ ಮಧ್ಯಕ್ಕೆ ಫಿಲಪ್ ಇರುತ್ತೆ ಥ್ರೆಡ್ಡಿಂದು. ಸೊ ಅದೆಲ್ಲ ರಿಮೂವ್ ಮಾಡಿಕೊಂಡು ನಾನು ಸ್ಟೋನ್ ಅಟ್ಯಾಚ್ ಮಾಡಿರ್ತೀನಿ. ಸ್ಟೋನ್ ಅಟ್ಯಾಚ್ ಮಾಡೋ ಬ್ಲೌಸ್ ಇದ್ದರೆ ಮುಂಚೆನೇ ಕೇಳಿರ್ತೀನಿ ಸ್ಟೋನ್ ಬೇಕಾ ಅಂತೇಳಿ, ಯಾರಿಗಾದರೂ ಬೇಕು ಡಿಸೈನ್ಸ್ ಅಂದರೆ. ಆಮೇಲೆ ಏನಾದರೂ ಅದ್ರೊಳಗೆ ಒಂದು ಲೈನ್ ಬೇಡ, ಆಮೇಲೆ ಈ ಫ್ಲವರ್ ಬೇಡ, ಈ ಡಿಸೈನ್ ಬೇಡ ಅಂತ ಹೇಳಿದಾಗ ಅದನ್ನ ರಿಮೂವ್ ಮಾಡಿ ನಿಮ್ಗೆ ಡಿಸೈನು ಕೊಡ್ತೀನಿ ಅಂತ ಹೇಳ್ಬೋದು. ಅದನ್ನೆಲ್ಲ ನಾನು ಸಾಫ್ಟ್ವೇರ್ ಒಳಗೆ ಮಾಡ್ಕೊಂಡಿರ್ತೀನಿ. ಸೊ ಈಗ 3 ಡಿಸೈನ್ ಅವ್ರಿಗೇನು ಹೇಳಿದ್ದಲ್ಲ ಆಗಲ್ಲ. ಸೊ ಅವ್ರಿಗೆ ಅದನ್ನ ಮೇಲ್ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಕೆಲಸನ ಸ್ಟಾರ್ಟ್ ಮಾಡಬೇಕು. ಸೊ ಈ ಡಿಸೈನು ಕಂಪ್ಲೀಟ್ ಆಯಿತು, ಫ್ರಂಟ್ ಟು ಬ್ಯಾಕು. ಸ್ಲೀವಿಗೆ ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡಿ ಆಮೇಲೆ ಸ್ಲೀವ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಈ ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಕಳಿಸ್ರಿ. ಈ ಡಿಸೈನ್ಸು ನಮ್ಮ ಹತ್ರ ಅದಾವೆ, ಎಲ್ಲ ಥರ ಡಿಸೈನ್ಸ್ ಅದಾವೆ, ಸಿಂಪಲ್ಲಿಂದ ಹಿಡಿದು ಬ್ರೈಡಲ್ ತನಕನೂ ಎಲ್ಲ ಡಿಸೈನ್ಸ್ನು ಕೊಡ್ತೀವಿ. ಸೊ ಇದಕ್ಕೆ ಈಗ ಸದ್ಯಕ್ಕೆ ಸಪ್ಲಿಮೆಂಟ್ ಬಟ್ಟೆ ಹಾಕಿ ಸ್ಲೀವ್ ಹಾಕಿ ರೆಡಿ ಮಾಡೋಣ.
ಸೊ ಕಸ್ಟಮರ್ ನಮ್ಮ ಹತ್ರ ಬಂದಾಗ ಡಿಸೈನ್ ಹಾಕ್ರಿ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ನಾವು ಯಾವುದಾದ್ರೂ ಡಿಸೈನ್ ಅವ್ರಿಗೆ ಸೆಲೆಕ್ಟ್ ಮಾಡಕ್ಕೆ ಕೊಡೋದಕ್ಕಿಂತ ಮುಂಚೆ ಅದು ಸ್ಯಾರಿ ನೋಡಿ ಯಾವ ಥರ ಐತಿ, ಬ್ಲೌಸಿಗೆ ಯಾವ ಥರ ಮ್ಯಾಚ್ ಆಗ್ತೈತಿ, ಅದು ಆ ಥರ ಮಾಡಿ ಕೊಟ್ಟರೆ ಇನ್ನೂ ಸ್ವಲ್ಪ ಹ್ಯಾಪಿ ಆಗ್ತಾರೆ ಕಸ್ಟಮರ್. ಸೊ ನಾನು ಆಲ್ಮೋಸ್ಟ್ ಹಂಗೆ ಮಾಡ್ತೀನಿ, ಸ್ಯಾರಿ ನೋಡ್ತೀನಿ, ಸ್ಯಾರಿ ಒಳಗೆ ಯಾವ ಥರ ಇರ್ತೈತಿ ಅದನ್ನ ನೋಡಿಕೊಂಡು ಆಮೇಲೆ ಅವ್ರ ಬಜೆಟಿಗೆ ತಕ್ಕಂಗೆ ಮಾಡಿಕೊಡ್ಬೇಕು. ಈ ಡಿಸೈನ್ ಏನೈತಲ್ಲ ಫ್ರೆಂಡ್ಸ್ ಈಗ ತೋರಿಸಿದೆ, ಇದು ಇಳ್ಕಲ್ ಸ್ಯಾರಿಗೆಲ್ಲ ಮ್ಯಾಚ್ ಆಗ್ತೈತಿ, ಯಾಕಂದ್ರೆ ಅದರೊಳಗೂ ಚೆಕ್ಸ್ ಇರುತ್ತಲ್ಲ, ಔಟ್ಲೈನ್ ಎಲ್ಲ ಇದಕ್ಕೆ ಗೋಲ್ಡ್ ಬರ್ತೈತಿ. ಸೊ ಆಲ್ಮೋಸ್ಟ್ ವೈಟ್ ಕಲರ್ ಬರ್ತೈತಿ. ಆಮೇಲೆ ಭಾಳ ಕಲರ್ದು ಫ್ರೆಂಡ್ಸ್ ಇಳ್ಕಲ್ ಸೀರೆ ಒಳಗೆ ಈಗ ಟ್ರೆಂಡ್ ಇರೋದ್ರಿಂದ ಅದು ಒಂದು. ಆಮೇಲೆ ಈಗ ಟ್ರೆಂಡ್ ಇರೋ ಡಿಸೈನ್ನ ಹಾಕಿದ್ರೆ ಇನ್ನೂ ಸ್ವಲ್ಪ ಕಸ್ಟಮರ್ ಹ್ಯಾಪಿ ಆಗ್ತಾರೆ. ಸೊ ಅವರಿಗೆ ಯಾವ ಥರ ಇಷ್ಟ ಆಗ್ತೈತಿ ನೋಡಿಕೊಂಡು ಡಿಸ್ಕಷನ್ ಮಾಡಿ ಡಿಸೈನ್ ಹಾಕ್ಕೊಡೋದು ಉತ್ತಮ ಅಂತ ನನಗೆ ಅನಿಸ್ತೈತಿ. ಅದು ಆದಮೇಲೆ ಮಟೀರಿಯಲ್ದು ಸ್ವಲ್ಪ ಜಾಸ್ತಿ ಜನ ಕೇಳತ್ತಿದ್ರಿ. ಮಟೀರಿಯಲ್ ಯಾರ್ಯಾರಿಗೆ ಏನೇನು ಬೇಕು ಸ್ವಲ್ಪ ಲಿಸ್ಟ್ ಮಾಡಿ ನಾನು ಕೊಟ್ಟಿದ್ನಲ್ಲ ವಾಟ್ಸಪ್ ನಂಬರ್, ಆ ನಂಬರ್ಗೆ ನೀವು ಸೆಂಡ್ ಮಾಡಿರಿ. ನಾನು 1 or 2 ಡೇಸ್ ಒಳಗೆ ಹೋಗ್ತೀನಿ ಶಾಪಿಂಗ್ ಮಾಡೋಕ್ಕೆ. ಲೈನಿಂಗ್ ಆಗಲಿ, ಎಂಬ್ರಾಯ್ಡ್ರಿ ಥ್ರೆಡ್ ಆಗಲಿ, ನಾರ್ಮಲ್ ಥ್ರೆಡ್ಡು, ಆಮೇಲೆ ಈ ಥರ ಎಲ್ಲ ಇದು ಮಾಡೋಕ್ಕೆ. ನಿಮಗೆ ನಾರ್ಮಲ್ ಥ್ರೆಡ್ ಅವೆಲ್ಲ ನೀವಿರೋ ಪ್ಲೇಸ್ನಾಗ ಇರ್ತೈತಿ. ಬಟ್ ನನಗೇನಂದ್ರೆ ನಾನು ಸೆಲ್ ಮಾಡೋಕತ್ತಿಲ್ಲ, ಅದು ಹಂಗಂತ ತಿಳ್ಕೊಬೇಡಿ. ನಾನು ಹೋಗ್ತಾ ಇರ್ತೀನಲ್ಲ, ಕೆಲವು ಜನಕ್ಕೆ ಈ ಸೊಲ್ಲಾಪುರ ಮತ್ತು ಪುಣೆಯಿಂದ ಕಾಲ್ ಮಾಡಿದ್ರು ನನಗೆ, ನಮಗಿಲ್ಲಿ ಅವೈಲೇಬಲ್ ಇಲ್ಲ ರೀ, ನಾವೆಲ್ಲ ಕುಚ್ಚು ಕಟ್ಟೋ ಥ್ರೆಡ್ ಇರುತ್ತಲ್ಲ ಅದರಲ್ಲೇ ಎಂಬ್ರಾಯ್ಡ್ರಿ ಮಾಡ್ತೀವಿ, ಅದ್ರದ್ದು ಕಂಪ್ಲೇಂಟ್ ಜಾಸ್ತಿ ಬರ್ತಾವೆ ಅಂತ ಹೇಳಿ. ಆ್ಯಕ್ಚುಲಿ ಸ್ವಲ್ಪ ನೀರು ಬಿತ್ತಂದ್ರೆ ಅದು ಕುಚ್ಚು ಕಟ್ಟಿದಾಗ ನೋಡಿರಿ ನೀವು, ಅದು ಸ್ವಲ್ಪ ವಾರ್ಡ್ರೂಮ್ನಾಗ ಇಟ್ಟಿರ್ತೀವಲ್ಲ ಅದೇ ಥರ ಮಡಿಕೆ ಆಗಿಬಿಟ್ಟಿರ್ತಿ. ಆ ಥ್ರೆಡ್ಗೆ ಈ ಥ್ರೆಡ್ಗೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರ್ತೈತಿ. ಸೊ ಹಾಗಾಗಿ ಕೆಲವರು ನನಗೆ ಕಾಲ್ ಮಾಡಿದರು, ನಮ್ಗೆ ಇಲ್ಲಿ ಸಿಗಾಕತ್ತಿಲ್ಲ, ಅವೈಲೇಬಲ್ ಇಲ್ಲರಿ, ಸೊ ನೀವು ಥ್ರೆಡ್ ತರೋವಾಗ ನಮ್ಗೆ ಹೇಳ್ರಿ ಅಂತ ಹೇಳಿದ್ರಿ. ಸೊ ಹಂಗಾಗಿ 1 or 2 ಡೇಸ್ ಒಳಗೆ ನಾನು ಹೋಗ್ತೀನಿ ನನಗಾಗಿ ತರೋಕ್ಕೆ. ಸೊ ಆವಾಗ ನಿಮ್ಗೆ ಲಿಸ್ಟ್ ಕೊಟ್ಟಿದ್ರಿ ಅಂದ್ರೆ ಅಲ್ಲೇ ನಾನು ಕೊರಿಯರ್ ಮಾಡಿ ಬರ್ತೀನಿ. ಇಷ್ಟು ರನ್ನಿಂಗ್ ಕಲರ್ಸ್ ತೊಗೋರಿ ಫ್ರೆಂಡ್ಸ್. ಆ್ಯಕ್ಚುಲಿ ಒಂದಿಷ್ಟು ಈ ಗ್ರೀನು ಈ ಥರ ಈಗ ನಮ್ಮ ಕಡೆ ಯಾವ ಕಲೆಕ್ಷನ್ ಇರ್ತಲ್ಲ ಆ ಥರ ನೀವು ಡಿಸೈನ್ ಹಾಕ್ತಾ ಬಂದಂಗೆ ನಿಮಗೆ ಗೊತ್ತಾಗ್ತದೆ ಯಾವ್ದು ಜಾಸ್ತಿ ಕಲರ್ ರನ್ನಿಂಗ್ ಕಲರ್ ಹೋಗ್ತಾವಂತೇಳಿ. ಸೊ ಆ ಥರದೊಳಗೆ ತೊಗೋರಿ. ಅತಿ ಲೈಟ್ ಕಲರ್ ಅವೆಲ್ಲ ತೊಗೊಂಡಿನಿ ನಾನು, ಅವಾಗ ನನಗೆ ಗೊತ್ತಾಗಲಿಲ್ಲ, ನನಗೆ ಹೇಳೋರು ಇರಲಿಲ್ಲ. ಸೊ ಆ ಥರ ಕಲರ್ಸ್ ತೊಗೊಂಡಾಗ ಅವು ಯೂಸ್ ಆಗಂಗಿಲ್ಲ. ಅದ್ರ ಬದಲಾಗಿ ರನ್ನಿಂಗ್ ಕಲರ್ಸ್ನ ತೊಗೊಂಡ್ರಿ ಅಂದ್ರೆ ಇವತ್ತೆಲ್ಲ ನಾಳೆ ಒಂದಾದ್ರೂ ಸ್ಯಾರಿ ಬಂದೇ ಬರ್ತೈತಿ, ಅವು ವೇಸ್ಟ್ ಆಗಂಗಿಲ್ಲ ಥ್ರೆಡ್. ಆಮೇಲೆ ಒಳ್ಳೆ ಬ್ರ್ಯಾಂಡೆಡ್ ಥ್ರೆಡ್ ತೊಗೊಂಡ್ರಿ ಅಂದ್ರೆ ಕಸ್ಟಮರು ಹ್ಯಾಪಿ ಆಗ್ತಾರೆ. ನಾವು ಸುಮ್ಮನೆ ಯಾವಾರ ಥ್ರೆಡ್ ಹಾಕಿ ಬಿಸ್ನೆಸ್ ಹಾಳು ಮಾಡ್ಕೊಳ್ಳೋಕ್ಕಿಂತ ಒಬ್ಬರೇ ಬರಲಿ ಕಸ್ಟಮರ್, ಬಟ್ ಸ್ಯಾಟಿಸ್ಫೈಡ್ ಆಗಿ ಇರಬೇಕು. ಸೊ ಹಂಗಾಗಿ ಆ ಥ್ರೆಡ್ ಯೂಸ್ ಮಾಡಬೇಡ್ರಿ ಎಂಬ್ರಾಯ್ಡ್ರಿಗೆ. ಮಷಿನ್ಗೂ ಇದು ಬರುತ್ತೆ ಫ್ರೆಂಡ್ಸ್ ಅದು, ಯಾಕಂದರೆ ಎಳಿ ಉಚ್ತಾನೆ ಇರ್ತೈತಿ. ಈ ಥ್ರೆಡ್ ನೋಡಿರಿ ಒಟ್ಟು ಥ್ರೆಡ್ ಎಳಿ ಉಚ್ಚಲ್ಲ, ಕಟ್ ಆಗ್ತೈತಿ. ಕಟ್ಟಿಂಗ್ನಾಗ ಕೆಳಗಡೆ ನೀವು ಬಾಬಿನ್ ಹಾಕ್ತಿರಲ್ಲ ಅಲ್ಲಿ ಕಟ್ ಆಗಿರ್ತದೆ ಫ್ರೆಂಡ್ಸ್. ನಾನು ಒಂದೊಂದ್ಸಲ ನೋಡಿರೋದೇ ಇಲ್ಲ, ಇದು ಕ್ಲೀನ್ ಮಾಡೋ ಗೊತ್ತಾಗ್ತದೆ ನಂಗೆ. ಅದೇನಾಗ್ತೈತಲ್ಲ ಕುಚ್ಚು ಕಟ್ತೀವಲ್ಲ ಥ್ರೆಡ್, ಅದೆಲ್ಲ ಗುಂಜು ಬಿಡ್ತಾ ಇರ್ತೈತಿ. ಆ ಗುಂಜೆಲ್ಲ ನಿಮ್ಗೆ ಮಷಿನ್ ಒಳಗೆ ಸಿಕ್ಕೊಂತೈತಿ. ಅದಾದಮೇಲೆ ಇನ್ನೊಂದು ಏನಂದ್ರೆ ಶಾಪಿಂಗ್ ಹೋಗುವಾಗ ನಾನು ಈ ಸಲ ಸ್ಪ್ರೇ ತೊಗೊಂಡು ಬರ್ಬೇಕಂತ ಮಾಡೀನಿ. ಅದು ಸ್ಪ್ರೇದೊಂದು ಭಾಳ ಹೇಳ್ತಾ ಇದ್ದಾರೆ, ಅದು ಯೂಸ್ ಮಾಡಿದ್ರೆ ಮಷಿನ್ ಕಂಡೀಷನ್ ಚಲೋ ಇರ್ತೈತಿ. ನಾನು ತಂದಮೇಲೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಯಾವ್ಯಾವ್ದು ಮಟೀರಿಯಲ್ ತೊಗೊಂಡು ಬಂದೆ ಅಂತೇಳಿ ಅಂದ್ಕೊಂಡು. ಸೊ ನಿಮಗೆ ಗೊತ್ತಾಗ್ತೈತೆ ಅಂದರೆ ಯಾವ್ಯಾವ್ದು ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು ಅಂತ. ನಾನು ಯೂಸ್ ಮಾಡಿಲ್ಲ, ನಾನು ಯೂಸ್ ಮಾಡಿ ನಿಮ್ಗೆ ರಿವ್ಯೂ ಕೊಡ್ತೀನಿ. ಸೊ ಒಂದಿಷ್ಟು ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಿದಾದ್ಮೇಲೆ ಇದಕ್ಕೊಂದು ಬ್ಲೌಸಿಗೆ ಈ ಥರ ವರ್ಕ್ ಹಾಕೋದಿತ್ತು. ಸೊ ಅದಕ್ಕೆ ಹಾಕತ್ತೀನಿ. ಆಲ್ಮೋಸ್ಟ್ ಕಂಪ್ಲೀಟ್ ಆಗೈತಿ. ಇದು ಗೋಲ್ಡ್ ಮತ್ತು ಸಿಲ್ವರ್ ಯೂಸ್ ಮಾಡಿರೋದು ಫ್ರೆಂಡ್ಸ್. ಬ್ಲ್ಯಾಕ್ ಒಳಗೆ ಮತ್ತು ಈ ಯಾವುದು ಬ್ರೈಟ್ ಕಲರ್ ಅಪೋಸಿಟ್ ಕಲರ್ ಇದು ಬಂದ್ರೆ ಅದ್ರೊಳಗೆ ಹಾಕಿದ್ರೆ ಎಲ್ಲ ಸ್ಯಾರಿಗೂ ಹಾಕೊಳ್ಬೋದು, ಮ್ಯಾಚ್ ಆಗ್ತೈತಿ. ಏನಿದು ಯಾರು ಕೊಟ್ರು ಇದನ್ನ? ಯಾರು ಕೊಟ್ರು? ಜಾನಿ ಅಕ್ಕವ ಕೊಟ್ಟೆ. ಥ್ಯಾಂಕ್ ಯು ಅಂದಿನಿ. ಕಣ್ಣ ಮುಚ್ಚಲೆ. ಇದ್ರ ಹೆಸರೇನು? ಓ, ಧ್ಯಾನ ಮಾಡ್ತೀನಿ. ಮಾಡು, ಧ್ಯಾನ ಮಾಡು. ದೇವ್ರ ಕುಂತ್ರಿ ಹಿಂಗೇನದು? ಹಿಂಗಲ್ಲದು, ಹಿಂಗ ಹಿಂಗ
ಧ್ಯಾನ ಮಾಡಿ. ಧ್ಯಾನ ಧ್ಯಾನ ಧ್ಯಾನ. ಹೇಳಿ ಸಕ್ರಿ ಬೆಲ್ಲ ನಮ್ಮ ಅವ್ವನ ಮಾತು. ಹಿಡಿ ಆಟ ಆಡಕು. ಚಾ ಮಾಡ್ಲ್ಯಾ? ಹದ ನೋಡು ಹದ ಮಾಡು. ಚಾ ಮಾಡು. ಚಾ ಅಂತೆ ಚಾ ಮಾಡ್ಲ್ಯಾ? ಕಸ ಹೊಡೆದ್ ಮಾಡ್ತೀನಿ. ಅಲ್ಲ ಎಳಿದಾರ ಭೂಮಿ ವಿಷಯ ಏನಾಯ್ತು? ವಿಶ್ವಾಸ ಇಡಿ ಡೆಲಿವರಿ ಕೋಡ್ ಹೋಗಿಲ್ಲ ಅದ ತುಂಬಾ ಚೆನ್ನಾಗಿತ್ತಪ್ಪ. ನೀನು ಅಲ್ಟ್ರಾಟೆಕ್ ಮಾತ್ರ ಚೇಂಜ್ ಮಾಡಿದೆ ಯಾಕೆ? ಅಪ್ಪನೇ ಇವತ್ತಾಕೋ ಮೊನ್ನೆ ಆಗೈತೆ ನಮ್ದು. ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರ. ಹಾಕಿ ಕೊಟ್ಟಿರೋದು ಈಗ ಬೇರೆ ಕಡೆ ಸಭೆಯ ವಿಚಾರಗಳನ್ನ ಪಕ್ಕಕ್ಕಿಟ್ಟು ಹುಡುಗಿ ಮುತ್ತುತ್ತಿನ ಹುಡುಗಿ ಮುತ್ತೂಟ್ ಫಿನಾನ್ಸ್ಗೆ ಹೋದ್ರೆ ಹೋಗ್ಬೇಕ. ಹಿಂಗ್ಯಾಕ್ ಮಾಡಿರ್ಲಿ ಇದನ್ನ? ಬಡಿ ಬಡಿ ಬಡಿ. ಇತ್ತಾಗ ಬಾಲ್ ಹೆಚ್ಚಿಟ್ಟು ಕಡ್ಡಿ ಬಂತು. ಹಿಡ್ಕೋ ಕಡ್ಡಿಕಿನ್. ಸುಮ್ನಿರು. ಸೊ ಆಟ ಆಡಿಸ್ಕೊಂಡು ಬಂದು ನಾನೊಂದಿಷ್ಟು ಬ್ಲೌಸು ನಾಳೆ ಕೊರಿಯರ್ ಮಾಡೋದಿತ್ತು. ಅವನ್ನ ಸ್ವಲ್ಪ ಐರನ್ ಮಾಡ್ಬೇಕಂತೇಳಿ ಐರನ್ ಪ್ರೊಟೆಕ್ಟರ್ ಐತಿ ಫ್ರೆಂಡ್ಸ್ ನಂದು. ಇದು ಸ್ಟೀಮ್ ಐರನ್ ಆಗಿರೋದ್ರಿಂದ ಡೈರೆಕ್ಟಾಗಿ ನಾರ್ಮಲ್ ಬಟ್ಟೆಗೆ ಐರನ್ ಮಾಡೋಕ್ಕಾಗೋದೇ ಇಲ್ಲ, ಸುಟ್ಬಿಡ್ತೈತೆ ತಡಕ್ಕಿಲ್ದ. ನಾನು ಕೆಲವೊಮ್ಮೆ ಮಾಡೀನಿ, ಒಂದು ಬ್ಲೌಸ್ ಸುಟ್ಟಿದ್ದು ನನಗೆ ಇನ್ನೂ ಮಟ ನೆನಪೈತಿ. ಅದಕ್ಕೆ ಎಷ್ಟರ ಬೇಜಾರಾಗಲಿ ನಾನು ಕಷ್ಟಪಟ್ಟು ವರ್ಕ್ ಹಾಕಿರ್ತೀವಿ, ಜಸ್ಟ್ ಇಟ್ಟ ತಕ್ಷಣ ಹಿಡ್ಕೊಂಡು ಬಿಡ್ತೈತಿ. ಸೊ ಪ್ರೊಟೆಕ್ಟರ್ ಯೂಸ್ ಮಾಡ್ಬೇಕಂತೇಳಿ ಹುಡುಕಿದೆ, ಸಿಗಲೇ ಇಲ್ಲ. ಅದಕ್ಕೆ ನೆನಪು ಮಾಡಿಕೊಂಡೆ ಎಲ್ಲಿ ಇಟ್ಟಿನ ಅಂಥೇಳಿ. ಲಾಸ್ಟ್ ಟೈಮ್ ನಾನು ಮಷಿನ್ ಹೊಸ್ದಾಗಿ ತೊಗೊಂಡಾಗ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಐರನ್ ಟೇಬಲ್ ಮತ್ತು ಇದು ಹಾಲ್ನಾಗ ಇಟ್ಟಿರೋ ಟೇಬಲ್ ಎರಡೂ ಫುಲ್ ಆಗಿದ್ವು, ಅಷ್ಟು ಬಟ್ಟೆ ಇತ್ತು. ಸೊ ಅದ್ರೊಳಗೆ ಒಂದು ಜಾರ್ಜೆಟ್ ಬ್ಲೌಸ್, ಜಾರ್ಜೆಟ್ ಅಲ್ಲ ಅದು ಸಿಲ್ಕ್, ಕ್ರೇಪ್ ಸಿಲ್ಕ್ ಏನೋ ಇರ್ಬೋದು ಅದು ಬಟ್ಟೆ. ಅದನ್ನು ತೊಗೊಂಡು ಬಂದಿದ್ರು ಕಸ್ಟಮರ್ ಒಬ್ಬರು. ಅವ್ರಿಗೆ ಹೇಳಿದ್ದೆ ನಾನು ಆಲ್ರೆಡಿ ಇದ್ರೊಳಗೆ ನೀಟಾಗಿ ಬರೋಲ್ಲ, ವರ್ಕ್ ಆಗ್ಬೋದು ಬಟ್ ನೀಟಾಗಿ ಬರೋಲ್ಲ, ಐರನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಂತ ಹೇಳಿದೆ. ಸೊ ನೀವು ವರ್ಕಾಗೆ ಸ್ಟಿಚ್ ಮಾಡಿಕೊಟ್ಬಿಡ್ರಿ, ಇದು ವರ್ಕ್ ಹಾಕಿ ಐರನ್ ಮಾಡಿ ಕೊಟ್ಬಿಡ್ರಿ ಅಂತ ಹೇಳಿದರು. ವರ್ಕ್ ಆಗಿದ್ದಾದ್ಮೇಲೆ ಸ್ವಲ್ಪ ಐರನ್ ಮಾಡಿಕೊಟ್ಬಿಡ್ರಿ ನೀವು ಅಂತ ಅಂದರು. ಸೊ ಇರಲಿ ಬಿಡು ಮಾಡೋಣ ಅಂತೇಳಿ ಐರನ್ ಮಾಡಿ ಕೊಟ್ಟಿದ್ದೆ ನಾನು. ಸೊ ಆವಾಗ ನಾನು ಪ್ರೊಟೆಕ್ಟರ್ ಅದನ್ನು ತೆಗೆದಿಟ್ಟಿರಲಿಲ್ಲ. ನನಗೆ ಇದೊಂದು ಚಾಳಿ ಮಾಡಿತ್ತು ಫ್ರೆಂಡ್ಸ್. ಎಲ್ಲಿ ಯಾವ ವಸ್ತು ತೊಗೊಂಡಿರ್ತೀನಿ ಎಷ್ಟರ ಬ್ಯುಸಿ ಇರಲಿ ಅಲ್ಲೇ ಇಡ್ತೆ, ಬಟ್ ಭಾಳ ರಶ್ ಇರೋದ್ರಿಂದ, ಭಾಳ ಕೆಲಸ ಇರೋದ್ರಿಂದ ಅದನ್ನು ಅಲ್ಲೇ ಇಟ್ಟು ಅವರಿಗೆ ಪ್ಯಾಕ್ ಮಾಡಿ ಕೊಟ್ಟಿದ್ದು ನನಗೆ ಇನ್ನೂ ಮಟ್ಟ ನೆನಪೈತಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಚಾರ ಮಾಡಿದೆ. ಮೊನ್ನೆ ಮಂತ್ರಾಲಯಕ್ಕೆ ಹೋಗುವಾಗೂ ಪ್ರೀ ಪ್ಲೇಟಿಂಗ್ ಮಾಡೋಕ್ಕೆ ಹುಡುಕಿದೆ, ಸಿಗಲೇ ಇಲ್ಲ. ನಂದು ಸ್ಯಾರಿ ಇತ್ತಲ್ಲ, ಹಂಗಾಗಿ ಡೈರೆಕ್ಟಾಗಿ ಮಾಡಿಕೊಂಡೆ. ಬಟ್ ಇದು ಕಸ್ಟಮರ್ದಾಗಿರೋದ್ರಿಂದ ಅದನ್ನು ತೊಗೊಂಡೆ ಮಾಡಬೇಕಂತ ಅಂದ್ಕೊಂಡು 3-4 ತಾಸು ಸರ್ಚ್ ಮಾಡಿದೆ, ಎಲ್ಲೂ ಸಿಗಲಿಲ್ಲ. ನನಗೆ ಅನ್ನಿಸ್ತು ಫ್ರೆಂಡ್ಸ್, ಲಾಸ್ಟ್ ಟೈಮ್ ಯಾವಾಗ ಯೂಸ್ ಮಾಡಿದೆ ನೋಡ್ಬೇಕಂದ್ರೆ ಕರೆಕ್ಟಾಗಿ ನೆನಪು ಮಾಡ್ಕೊಂಡಾಗ ಅವಾಗ ಗೊತ್ತಾಯ್ತು, ಇದೇ ಟೈಮ್ ನಾನು ಲಾಸ್ಟ್ ಟೈಮ್ ಯೂಸ್ ಮಾಡಿರೋದು ಇಲ್ಲೇ ಇಟ್ಟಿದ್ದೆ ಅಂತೇಳಿ ಅನ್ನಿಸ್ತು. ಅದು ಒಯ್ದ ಬಿಟ್ಟಾರ ಫ್ರೆಂಡ್ಸ್ ಅವರು. ನನಗೆ ಸಿಕ್ಕಾಪಟ್ಟೆ ಬೇಜಾರಂತ. ಇದನ್ನು ಅವರಿಂದ ನಾನು ತಿಳ್ಕೊಂಡಿರಲಿಲ್ಲ, ಅವ್ರು ಹಿಂಗೆ ಮಾಡ್ತಾರಂತ ಅಂದ್ಕೊಂಡು. ಯಾಕಂದರೆ ನಾವು ಭಾಳ ನಂಬಿಕೆ ಇಟ್ಕೊಂಡು ಮನೆ ಹೋಗಿ ಬಿಟ್ಕೊಂಡಿರ್ತೀವಿ. ನಮ್ಮದು ಶಾಪ್ ಇದ್ರೆ ಓಕೆ, ಬಟ್ ಮನೆ ಅಂದಮೇಲೆ ಕೆಲವು ಜನ ಬಿಟ್ಕೊಳ್ಳೋದಿಲ್ಲ ಒಳಗೆ ಭಾಳ ಇದನ್ನು ಮಾಡಿ.
ಬಟ್ ನಾ ಯಾರ ಕಸ್ಟಮರ್ ಬರಲಿ ಬಿಸ್ಲಾಗ ಬಂದ್ರೆ ಅಂದ್ರೆ ನೀರು ಕುಡಿತೀರ ಕೂತ್ಕೊರಿ, ನಾನು ಎಷ್ಟೋ ಸತ ನಿಂತು ಅವರಿಗೆ ಕುರ್ಚಿ ಹಾಕಿ ಕೂಡ್ಸಿರ್ತೀನಿ. ನಾನು ಇಷ್ಟು ಸ್ವೀಟಾಗಿ ಮಾತಾಡಿರ್ತೀವಿ, ಅವ್ರು ಹಾಕಿಸ್ಕೊಡ್ಲಿ ಬಿಡಲಿ, ಜಸ್ಟ್ ಡಿಸೈನ್ ನೋಡೋಕೆ ಬಂದರೂ ನಾನು ಅಷ್ಟೇ ಸ್ವೀಟಾಗಿ ಮಾತಾಡಿರ್ತೀನಿ. ಯಾಕಂದ್ರೆ ಕಸ್ಟಮರು ಇವತ್ತು ಹಾಕಿಸ್ಕೊಂಡಿಲ್ಲ ಅಂದರೂ ನಾಳೆ ಅಂತೂ ಹಾಕಿಸ್ಕೋತಾರೆ. ಅವ್ರು ಹಾಕಿಸ್ಕೊಳ್ಳಿ ಬಿಡಲಿ, ಮನೆಗೆ ಬಂದವ್ರಿಗೆ ಕರೆಕ್ಟಾಗಿ ಟ್ರೀಟ್ ಮಾಡ್ಬೇಕಂತ ಅನ್ನೋ ಉದ್ದೇಶಕ್ಕೆ ಮಾಡಿರ್ತೀವಿ. ಈ ಥರ ಮಾಡಿದಾಗ ಸಖತ್ ಬೇಜಾರಾಯ್ತು. ಏನಾರು ಮಾಡಿ ಸಾಧಿಸ್ಬೋದು ಫ್ರೆಂಡ್ಸ್ ನಾವು, ಬಟ್ ಕದ್ದು ಸಾಧಿಸೋಕ್ಕಂತೂ ಏನೂ ಆಗೋದಿಲ್ಲ. ನಾವೆಷ್ಟು ಮರಗ್ತೀವಲ್ಲ ಅದು ಜಾಸ್ತಿ ಅಮೌಂಟ್ ಇಲ್ಲ, ಬಟ್ ನಂಬಿಕೆ ಬರಲ್ಲಲ್ಲ ವಾಪಸ್ಸು. ನಾನಂತೂ ನಂಬೋದೇ ಇಲ್ಲ ಫ್ರೆಂಡ್ಸ್. ಒಂದು ಸಲ ಏನಾದರೂ ನನಗೆ ಪೆಟ್ಟು ಬಿತ್ತಂದ್ರೆ ವಾಪಸ್ ಅವ್ರು ಏನು ಮಾಡಿದ್ರು ನನಗೆ ನಾಟಕನ ಅನಿಸುತ್ತೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಬೇಜಾರಾಗ್ತೈತಿ, ನಿಜ ಇರ್ಬೋದೇನೋ, ಹಿಂಗೆ ಮಾತಾಡಬಾರ್ದಾಗಿತ್ತು ನಾನು ಅನಿಸುತ್ತೆ. ಬಟ್ ಒಮ್ಮೆ ನನಗೆ ಇದು ಮಾಡಿಬಿಟ್ರಂದ್ರೆ ಭಾಳ ಕಷ್ಟ. ನಮ್ಮ ಮನೆಗೆ ಎಲ್ಲರೂ ಬೈತಾರೆ, ಒಂದೇ ಸಲಕ್ಕೆ ಇದು ಮಾಡಬಾರ್ದಂಗೆ ಅಂತೇಳಿ ಅಂದ್ಕೊಂಡು. ಬಟ್ ನನಗೇನು ನಂಬಿಕೆನ ಬರಲ್ಲ ಫ್ರೆಂಡ್ಸ್ ವಾಪಸ್ಸು. ಈ ಥರ ಕದ್ದು ಸಾಧಿಸೋದಂತೂ ನನಗಂತೂ ಚೂರು ಇಷ್ಟ ಆಗಂಗಿಲ್ಲ. ನಾ ಯಾರ ವಸ್ತುಗೂ ಆಸೆ ಪಡಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ಏನು ಬೇಕಾಗಿರ್ತೈತೆ ನಮ್ಗೆ ಅದನ್ನು ನಾವು ಓನಾಗಿ ಅರ್ನ್ ಮಾಡಿಕೊಂಡು ಮಾಡಬೇಕು. ಅದು ಬಿಟ್ಟು ಬೇರೆಯವ್ರು ಗಳಿಸಿಟ್ಟಿದ್ದು ಬೇರೆಯವ್ರ ವಸ್ತುಗಳಿಗೆ ಆಸೆ ಪಟ್ಕೊಂಡು ಇದು ಮಾಡ್ತಾ ಇರ್ತಾರಲ್ಲ, ಅದು ನಮಗೂ ಸುಖನೂ ಕೊಡಲ್ಲ. ಬೇರೆಯವ್ರು ಏನು ಕಷ್ಟಪಟ್ಟಿರ್ತಾರೆ ಅದನ್ನು ನಾವು ಇಸ್ಕೊಂಡು ನಾವು ಆರಾಮಾಗಿರ್ಬೋದು ಅನ್ನೋ ಸುಳ್ಳು ಮಾತು. ನಾವು ಕಷ್ಟಪಟ್ಟು ನಾವೇನು ಮಾಡ್ತಿರ್ತೀವಿ ಅದು ಮಾತ್ರ ನಮ್ಗೆ ತಗ್ತಾ ಇರ್ತೈತಿ. ಅದು ಬಿಟ್ಟು ಬೇರೆಯವ್ರದನ್ನು ನಾವು ಮೋಸ ಮಾಡಿ ಆಗಲಿ ದಗಲ್ ಮಾಡಿ ಆಗಲಿ ತೊಗೊಂಡ್ವಿ ಅಂದ್ರೆ ಅದ್ರ ಹತ್ತರಷ್ಟು ನಾವು ಅದಕ್ಕೆ ಹಾಕ್ತಾನೆ ಇರ್ತೀವಿ. ನಾನು ಇದನ್ನು ಕಣ್ಣಾರೆನೂ ನೋಡೀನಿ. ನಮ್ಮ ವಸ್ತುಗಳನ್ನು ತೊಗೊಂಡು ಅವ್ರು ಏನು ಸಾಧಿಸ್ತಾರೋ ಏನೋ ಗೊತ್ತಿಲ್ಲ, ಅದರ ಹತ್ತರಷ್ಟು ಮಾತ್ರ ಕಳ್ಕೊತಾರೆ, ಇದು ಮಾತ್ರ ಗ್ಯಾರಂಟಿ. ಮತ್ತೊಂದು ಬುಕ್ ಮಾಡಿದೆ ಫ್ರೆಂಡ್ಸ್ ನಾನು. ಈ ಸಲ ಪ್ರೊಟೆಕ್ಟರ್ ಮಾಡಿಲ್ಲ ಅಂದರೆ ಬಿಡಿ ಆದ್ವಂದ್ರೆ ಬೇರೆ ಕಡೆ ಉಳಿದು ಬಿಡ್ತಾವೆ. ಈ ಸಲ ಏನು ಮಾಡಿದೆ, ಐರನ್ ಬಾಕ್ಸಿಗೆ ಟ್ಯಾಗ್ ಮಾಡುವಂಥದ್ದನ್ನು ತರಿಸೀನಿ. ಟ್ಯಾಗ್ ಮಾಡಿದರೆ ಎರಡೂ ಒಂದೇ ಕಡೆ ಇರ್ತಾವೆ ಅಂತೇಳಿ. ಹಾಗಾಗಿ ಇದೊಂದು ಬೇಜಾರು ಅನ್ನಿಸ್ತು ಫ್ರೆಂಡ್ಸ್ ನನಗೆ ಸಣ್ಣ ವಸ್ತುಗಳನ್ನು ನಾನು ಭಾಳ ಜೋಪಾನ ಮಾಡಿ ಇಟ್ಟಿರ್ತೀನಿ. ಯಾಕಂದರೆ ಅಷ್ಟು ಇದೀನಿ ಫ್ರೆಂಡ್ಸ್, ನಾನು ಜಗ್ಗಿನೂ ಅದೀನಿ. ತೆಗೆದಿಟ್ಟಿರ್ತೀನಿ. ಎಷ್ಟೆಷ್ಟೋ ವರ್ಷಗಳ ಹಿಂದಿನ ವಸ್ತುಗಳೆಲ್ಲ ನನ್ನ ಕಡೆ ಈಗ ಆರಾಮಾಗಿ ಸೇಫಾಗಿ ಇರ್ತಾವೆ. ಇದೊಂದು ಬೇಜಾರು ಅನ್ನಿಸ್ತು ನನಗೆ, ಏನಪ್ಪ ಹಿಂಗೆ ಮಾಡ್ತಾರಂತೇಳಿ ಅನ್ನಿಸ್ತು. ಕೇಳಿದ್ರೆ ನಾನು ಕೊಡ್ತಿದ್ದೆ ಅವರಿಗೆ. ಅದು ಬಿಟ್ಟು ಈ ಥರ ಎಲ್ಲ ಮಾಡಿದ್ರು ನನಗೆ ಬೇಜಾರು ಅನ್ನಿಸ್ತು. ಅದರೊಳಗೂ ಗೊತ್ತಿದ್ದವರು ಪರಿಚಯ ಇದ್ದವರು ಇವ್ರು ಹಂಗೆ ಮಾಡಲ್ಲ ಬಿಡ ಅಂದ್ಕೊಂಡವರು ಈ ಥರ ಮಾಡಿದಾಗ ಸಿಕ್ಕಾಪಟ್ಟಿ ಬೇಜಾರು ಅನ್ಸುತ್ತೆ. ಸೊ ಮತ್ತು ಹೆಂಗೋ ಮಾಡಿ ಐರನ್ ಮಾಡಿ ಕೊಡಲೇಬೇಕಲ್ಲ ಅವರಿಗೆ. ಅದಕ್ಕೆ ಕ್ಯಾನ್ವಾಸ್ ಇಟ್ಟು ಐರನ್ ಮಾಡಿದೆ. ಕಸ್ಟಮರ್ ಬ್ಲೌಸು, ನನ್ನ ಬ್ಲೌಸು ಹಂಗೆ ಐರನ್ ಮಾಡ್ಕೊಳಕತ್ತೀನಿ. ಈಗ ನೋಡ್ಬೋದು ನೀವು, ಬ್ಲ್ಯಾಕ್ ಕಲರ್ ಬ್ಲೌಸು ನನಗಾಗಿ ಸ್ಟಿಚ್ ಮಾಡ್ಕೊಂಡಿರೋದು. ಸೊ ಹಂಗಾಗಿ ಕೆಲಸ ಎಲ್ಲ ಮುಗಿಸಿ ಅವ್ರಿಗೆ ಸ್ವಲ್ಪ ಟಿ ವಿ ಹಚ್ಕೊಟ್ಟು ನಾನು ಅಡುಗೆ ಮನೆಗೆ ಬಂದೆ ಫ್ರೆಂಡ್ಸ್. ಅವರು ಅಡುಗೆ ಮಾಡುವಾಗ ಜಾಸ್ತಿ ಕಾಡಲ್ಲ, ಬಟ್ ಸ್ಟಿಚ್ ಮಾಡುವಾಗ ಅವ್ರಿಗೆ ಟಿ ವಿ ನೋಡೋಕ್ಕಾಗಲ್ಲ. ಸೊ ಹಂಗಾಗಿ ಕಾಡಿಸ್ತಾರೆ. ಅದಕ್ಕಾಗಿ ಅವರು ಫ್ರೀ ಇದ್ದಾಗ, ಅವರು ನಿದ್ದೆ ಎಲ್ಲ ಮಾಡುವಾಗ ಆಟ ಆಡುವಾಗ ನಾನು ನನ್ನ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಅವರಿಗೆ ಹಾಲ್ ಫ್ರೀ ಆಗಿಬಿಟ್ಬಿಡ್ತೀನಿ, ನಾನು ಅಡುಗೆ ಮನೆಗೆ ಬರ್ತೀನಿ. ಸೊ ಹಿಂಗೆ ಮಾಡ್ಕೊಳ್ತಾ ಇರ್ತೀನಿ. ಆಯ್ತು ಫ್ರೆಂಡ್ಸ್, ಇನ್ನೊಂದು 1.5 ತಿಂಗಳ ಕಳೆದ್ವಿ ಹೆಂಗೋ ಮಾಡಿ. ಇನ್ನೊಂದು 10-15 ದಿನ ಇರ್ತಾರೆ ಮನೆಯೊಳಗೆ. ಆಮೇಲೆ ಸ್ಕೂಲಿಗೆ ಹೊಂಟ್ರಂದ್ರೆ ಫ್ರೀ ಆಗ್ತೀನಿ. ಸೊ ಫೈನಲಿ ಬಜ್ಜಿ ರೆಡಿ ಆಯಿತು. ಸೊ ರೆಡಿ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇವ್ರು ಸ್ವಲ್ಪ ಅವ್ರ ಪಾಪನ ಜೊತೆ ಆಟ ಆಡತ್ತಿದ್ರು. ಅಲ್ಲಿ ಮಟ್ಟ ಅಂದ್ರೆ ನಾಳೆ ಬೆಳಗ್ಗೆ ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೆ ನಾನು ಇವತ್ತು ಮಾರ್ಕ್ ಮಾಡಿಕೊಂಡು ಮಷೀನಿಗೆಲ್ಲ ಸೆಟ್ ಮಾಡಿಕೊಂಡು ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿದೆ ಅಂದ್ರೆ ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತೀವಿ ಬೆಳಗ್ಗೆ. ಸೊ ಈಸಿಯಾಗಿ ಆಗ್ತದಂತೆ ಅಂದ್ಕೊಂಡು ಸೆಟ್ ಮಾಡಿ ಇಟ್ಟಿರ್ತೀನಿ. ಸೆಟ್ ಮಾಡಿ ಈಗ ಆಫ್ ಮಾಡಿ ಮಲ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.